ಸಮಾಜ ಕಲ್ಯಾಣ ಇಲಾಖೆ ಸಾಮಗ್ರಿಗಳ ಜಪ್ತು. ಸಿಂಧನೂರಿನ ಖಾಜಾ ಸಾಬ್ ತಂದೆ ಸಂಸ್ರಾ ಸಾಬ್ ಪಿಡಬ್ಲ್ಯೂಡಿ ಕ್ಯಾಂಪ್ ವ್ಯಕ್ತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ವಸತಿ ಕಟ್ಟಡವನ್ನು ಪಡೆದುಕೊಳ್ಳಲಾಗಿತ್ತು. ಆದರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಾಡಿಗೆ ಹಣ ಒಟ್ಟು ಮೊತ್ತ 20,37,072 ರೂಪಾಯಿ ಪಾವತಿಸುವಲ್ಲಿ ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಇಲಾಖೆ ಸಾಮಗ್ರಿಗಳನ್ನು ಜಪ್ತಿ ಮಾಡುವಂತೆ ನಗರದ ಹಿರಿಯ ಶ್ರೇಣಿಯ ನ್ಯಾಯಾಲಯವು ಆದೇಶ ನೀಡಿದ್ದು, ಆದೇಶದ ಹಿನ್ನೆಲೆಯಲ್ಲಿ ಸೋಮವಾರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವ ಸಂಪೂರ್ಣ ಸಾಮಗ್ರಿಗಳನ್ನು ಜಪ್ತಿ ಮಾಡಲಾಯಿತು. ಸಕಾಲದಲ್ಲಿ ಬಾಡಿಗೆ ಹಣ ಪಾವತಿಸದೇ ಇರುವ ಇಲಾಖೆ ಅಧಿಕಾರಿಗಳು ವಿಳಂಬ ಅನುಸರಿಸಿದ ಹಿನ್ನೆಲೆ ಡಿಸೆಂಬರ್ 24/12/2020 ಕೋರ್ಟ್ನಲ್ಲಿ ದಾವೆ ಆದೇಶದಂತೆ ಕಾಲಾವಧಿಯಲ್ಲಿ ಪಾವತಿ ಕೋರ್ಟ್ ನಿಗದಿ ಹಣವನ್ನು ಮಾಡದಿರದ ಹಿನ್ನೆಲೆಯಲ್ಲಿ ಅರ್ಜಿದಾರರ ದಾವೆಯನ್ನು ಮಾನ್ಯ ಮಾಡಿದ ನ್ಯಾಯಾಲಯವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವ ಸಾಮಗ್ರಿಗಳ ಜಪ್ತಿ ಮಾಡಲಾಯಿತು. ನ್ಯಾಯಾಲಯದಲ್ಲಿ ಖಾಜಾ ಸಾಬ್ ತಂದೆ ಶಂಸೂರ್ ಸಾಬ್ ಸಿಂಧನೂರಿವರು CCM ಹಾಸ್ಟೆಲ್ಗಾಗಿ ವಸತಿ ನಿಲಯದ ಕಟ್ಟಡ ಬಾಡಿಗೆಯನ್ನು ಕೊಟ್ಟಿದ್ದರು. ತಿಂಗಳಿಗೆ 54,000 ಬಾಡಿಗೆ ಇತ್ತು. ಅವರು ಏಕಾಏಕಿ ಬಾಡಿಗೆ ಕೊಡಲಾರದೆ ಕಟ್ಟಡವನ್ನು ಖಾಲಿ ಮಾಡಿದರು. ಅದಾದ ನಂತರ ಬಾಡಿಗೆ ಹಣ ಕೊಡೋಂತ ಕೇಳಿದರೆ ಇಲ್ಲ, ನಾವು ಆಲೆ ಬಿಟ್ಬಿಟ್ಟು ನಾವು ಬಾಡಿಗೆ ಕೊಡೋಲ್ಲ ಅಂತ ಹೇಳಿದರು. ನೋಟಿಸ್ ಕೊಟ್ವಿ, ನೋಟಿಸು ಸರಿ ಪ್ರಶ್ನೆಗೆ ಬರಲಿಲ್ಲ. ಹೀಗಾಗಿ ಸಿಂಧನೂರು ಹಿರಿಯ ನ್ಯಾಯಾಲಯದಲ್ಲಿ ಮೂಲ ದಾವೆ OS ನಂಬರ್ 228/20 ಪ್ರಕಾರ ನಾವು ಅವ್ರ ಮೇಲೆ ಹಣ ವಸೂಲಿಗಾಗಿ ಸಿವಿಲ್ ಕೇಸ್ ಹಾಕಿದ್ವಿ. ಸಿವಿಲ್ ಕೇಸ್ ಹಾಕಿದಾಗ 5 ಮಂದಿ ಅಧಿಕಾರಿಗಳನ್ನ ಮಾಡಿದ್ವಿ. ಒಂದು ಕಮಿಷನರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ನಿರ್ದೇಶಕರು ಸಮಾಜ ಕಲ್ಯಾಣಕ್ಕೆ ರಾಯಚೂರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಸಮಾಜ ಕಲ್ಯಾಣ ಇಲಾಖೆ ಗ್ರೇಟು ಸಿಂಧನೂರು ಮತ್ತು ಅವರ ಇಲ್ಲಿ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕಿದಾಗ ಅವರಿಗೆ ನೋಟ್ಸ್ ಜಾರಿ ಆದವರು ಬಂದು ಕೋರ್ಟಿಗೆ ಹಾಜರಾದರು. ಸೊ ಹಾಜರಾದ ಕೂಡ ಅವರು ಹಣ ಪಾವತಿ ಮಾಡಲಿಲ್ಲ. ನಂತರ ಮಾನ್ಯ ನ್ಯಾಯಾಲಯ ವಿಚಾರಣೆ ಮಾಡಿ ಆ ಸಿವಿಲ್ ಕೇಸಿಯನ್ನು ಡಿಕ್ರಿ ಮಾಡಿತು. ಡಿಕ್ರಿ ಮಾಡಿದಂಥ ಮೊತ್ತ 10,09,665 ರೂಪಾಯಿ. ಅದಕ್ಕೆ ವಾರ್ಷಿಕ 100% ಬಡ್ಡಿಯಂತೆ ಕೊಡಲು ಆದೇಶ ಮಾಡಿತ್ತು. ಅದರ ಪ್ರಕಾರ ಅವರು ಹಣವನ್ನು ಪಾವತಿ ಮಾಡಲಿಲ್ಲ. ಪಾವತಿ ಮಾಡೋದಕ್ಕಾಗಿ ಮತ್ತೆ ಅಮಲ್ ಜಾರಿ EP ಕೇಸನ್ನು ಹಾಕಿದ್ದೀವಿ. EP ಕೇಸ್ ನಂಬರ್ 32/2025 ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ ನಂತರ ಬಾಕಿ ವಸೂಲಿಗಾಗಿ ಇವರಿಗೆ ನ್ಯಾಯಾಲಯದ ಅರ್ಜಿಗಳು ಅವರೆಲ್ಲ ಅಧಿಕಾರಿಗಳು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ಬಂದು ಹಾಜರಾದರು. ಹಾಜರಾದ್ಮೇಲೆ 15-20 ದಿನ ಅವರು ಹಣ ಕಟ್ತೀವಿ ಅಂತ ಟೈಮ್ ತೊಗೊಂಡು ಅದಾದಮೇಲೆ ಕಟ್ಟಲಿಲ್ಲ. ಹೀಗಾಗಿ ನಾವು ಏಪ್ರಿಲಲ್ಲಿ ಹಾಕಿದ್ದೀವಿ ಅರ್ಜಿ. ಇದುವರೆಗೂ ಕೂಡ ಹಣ ಕಟ್ತೀವಿ ಅಂತೇಳಿ ಕಟ್ಟಲೇ ಇಲ್ಲ. ಹೀಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿರುವಂಥ ಸ್ವತ್ತುಗಳು ಏನೇನಿದಾವೆ ಎಲ್ಲವನ್ನ ಜಪ್ತಿ ಮಾಡಬೇಕು ಅಂತೇಳಿ ನಾವು ಕೋರ್ಟಿಗೆ ಅರ್ಜಿ ಹಾಕಿದ್ವಿ. ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿದ್ವಿ. ಪುರಸ್ಕಾರ ಮಾಡಿದ ಆದೇಶದಂತೆ ಇವತ್ತು ನ್ಯಾಯಾಲಯದ ವಾರಂಟನ್ನು ಪಡೆದು ಸಮಾಜ ಕಲ್ಯಾಣ ಇಲಾಖೆ ಸಿಂಧೂರು ಇವರ ಕಚೇರಿ ಸ್ಥಿರ ಆಸ್ತಿಗಳನ್ನು ರಿಜಿಸ್ಟರ್ ಮಾಡಿ ಜಪ್ತಿ ಆದೇಶವನ್ನು ಹೆಂಗೆ ಬರೀಬೇಕು ಪಾಪ ಹೇಗೆ ಬಡ್ಡಿ ಕೊಟ್ಟಾಗ ವಾರಂಟ್ ಸರ್ ಇದು ಅಮಲ್ ಜಾರಿ ಹಣ ವಸೂಲಿಗಾಗಿ ಅರ್ಜಿ ಇದೆ. ನಮಗೆ ನ್ಯಾಯಾಲಯದ ಆದೇಶ ಆಗಿತ್ತು. ಆದೇಶ ಪ್ರಕಾರ ಹಣ ವಸೂಲಿಗೆ ಅಮಲ್ ಜಾರಿ ಹಾಕಿದ್ದೀವಿ. ನ್ಯಾಯಾಲಯದ ಆದೇಶ ಆದಾಗ ಫಸ್ಟ್ ಮೇಲೆ ಇದ್ದರೆ ನಮಗೆ ಮೂಲ ಕಂತಿದೆ 10,90,000 ಸರ್. ಒಂದು ಸೆಕೆಂಡ್ ಇಲ್ಲಿ ಬರ್ರಿ ಸರ್, ಕ್ಲಿಯರ್ ಬರಲ್ಲ ಸರ್. ಕೇಸ್ ಹಾಕಿದ್ರೆ ಆರಾಮ್ ರೀ ಸರ್. ಈ ಸಂದರ್ಭದಲ್ಲಿ ವಕೀಲರಾದ ಎನ್ ರಾಮನಗೌಡ, ಅರ್ಜಿದಾರ ಖಾಜಾ ಸಾಬ್ ಹಾಗೂ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.